ಯಮ್ಮ ನನ್ನ ಫೋನ್ ಎಲ್ಲಿಟ್ಟಿ? ಕೋಲ ನಾನು ತಗೊಂಡೆ ನಿನ್ ಕೋಲ. ಹೌದು ಎದ್ರ ಕೋಲ? ಏನಪ್ಪ ನನಗೆ ಗೊತ್ತಿಲ್ಲ ಬಿಡು. ಓ ಹಾ 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 ಆ ಬಚ್ಚಲಾಗ ಹಿತ್ತಲಾಗ ಅದ ನೀರ್ ಹೋಗೋ ಹರಿ ಕಟ್ಟಿತ್ವ ತಿವ್ದ ಅಲ್ಲೇ ಇಟ್ಟ ನೋಡು. ಅಲ್ಲೇ ಹಿತ್ತಲಾಗ ಮೂಲಿಗೆ ಇಟ್ಟ ನೋಡು ಕೋಲ. ಎದಕ್ ಬೇಕಾಗಿತ್ತದ? ಕೋಲಲ್ಲ ನಿಮ್ಮ ಅವನ ಫೋನ್ 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 ನಂಗೇನ್ ಗೊತ್ತಾ ನಿಂದ? ನಾ ಈ ಫೋನ್ ಇಟ್ಕೊಳ್ಳೋ ವಯಸ್ಸಲ್ಲ ನನಗೆ. ಯಾವದೇ ಏನು ಬಟನ್ ಇನ್ ಫೋನ್ ಅಲ್ಲ ಏನೆಲ್ಲ ಹಿಚ್ಚಬೇಕು ಅಂತ ಹೇಳ್ತಿದ್ದನ ನನಗೇನು ಗೊತ್ತ? ಏ ನಿಮ್ಮ ಅವನ ರಾತ್ರಿ ಅದು ಯಾವ್ದೋ ಧಾರಾವಾಹಿ ನೋಡ್ಬೇಕು ಟಿವಿ ಕರೆನ್ಸಿ ಖಾಲಿ ಆಗಿತ್ತು ಅಂತೇಳಿ ಹಚ್ಚಿಸ್ಕೊಂಡಿಲ್ಲ. ಈಗ ಕೇಳ್ತಿಯಲ್ಲ ನಾನು ಹಚ್ಕೊಟ್ಟು ಮಕ್ಕೊಂಡಿನಿ. ಎಲ್ಲಿಟ್ಟಿ ನೋಡಿ ಲಕ್ಷ್ಯ ಮಾಡ್ಕೋ. ಏನು ₹1,00,000 ಫೋನ್ ಅದು? ಯವ್ವ ನಾವಲ್ಯ ಯವ್ವ ಏನೇ ಯವ್ವ ಎಲ್ಲಿ ಹೊಂಡ್ತೇವ ಇದು ಮಂತ್ಯಾನ ₹1,00,000 ಕೊಡ್ತಂದಿ ಅಲ್ಲಿ ಅದನ್ನ ಫೋನ್? ಯಾರು ನಿಮ್ಮ ಅಪ್ಪ ಕೊಡ್ಸಾನ? ನಿಮ್ಮ ಅವ್ವ ಕೊಡ್ಸಾಳ ಕಳಲೆ ಸಂಘದಿಂದ ಸಾಲ ತಗ್ಸಾಳ ಮತ್ತೆ? ಯವ್ವ ನಾವಲ್ಯವ ಯವ್ವ ಯಪ್ಪ ದೇವ್ರೆ ಇಂಥ ಮಕ್ಳು ಯಾರಿಗೆ ಬಿಡವ ಯವ್ವ. ₹1,00,000 50,000 ಹಿಡಿದಿದ್ರು 2 ತೊಲಿ ಬಂಗಾರ ಬರ್ತಿತ್ತು. ಕಷ್ಟ ಕಾಲಕ್ಕೆ ಉಪಯೋಗ ಆಕಿತ್ತು. ಈ ಹೊಲಸ್ ಫೋನ್ ತಗೊಂಡು ಏನ್ ಮಾಡ್ತಿ? ಫೋನ್ ಒಂದು ಒತ್ತಿ ಇಡಾಕೋದು ಅರ್ಧ ರೇಟಿಗೆ ಕೇಳೋದಿಲ್ಲ. ಅದನ್ನ ತಿರುಗಿ ಕೇಳಿದ್ರೆ ಮಾರಕ್ ಹೋದ್ರೆ ಅಲ್ಲ ₹1,00,000 ಕೊಟ್ಟು ಫೋನ್ ತಗೊಳ್ಳೋಷ್ಟು ದಡಿಕೆಗೆ ಏನು ಏನ್ ನೌಕರಿಗೆ ಹೋಗಿ ಏನ್ ಮಾಡಾಕ? ಹಲೋ ಅನ್ನಕ್ಕೆ ಅಂತ ಫೋನ್ ಆದ್ರೆ ಏನು ಅದಕ್ಕೆ ₹1,00,000 ಕೊಟ್ಟು ಅದನ್ನ ಯಾಕೆ ತಗೋಬೇಕು ಅದನ್ನ ಫೋನ್? ಯವ್ವ ದೇವ್ರೆ ಲಕ್ಷ ಇರಂಗಿಲ್ಲ ನಿನಗೆ ಅಂದಿದ್ದು. ₹1,00,000 ಫೋನ್ ಅಲ್ಲ. ನಿನ್ ಕೇಳ್ತಾನಲ್ಲ ನಾನು ಅವು ಕೇಳ್ತಾನ ತಡಿ. ನನ್ನ ಕೇಳ್ತಿ ಅವನ್ನ ಕೇಳ್ತಿ ನೀನು. ಅವು ಕೇಳ್ದಂಗೆ ಕುಣಿತಾಳಲ್ಲ ಅದಕ್ಕೆ. ಏ ಶಾಂತ ಯವ್ವ ನಿಮ್ಮಿಬ್ರಿಗೆ ಏನಾಗೈತಿ? ಒಳಗೆ ಕೆಲಸ ಮಾಡಕತ್ತೇನಲ್ಲ ಏನ್ ಬೇಕು ಹೇಳ್ರಿ. ರೊಟ್ಟಿ ಮಾಡಕತ್ತೇನ ಜಿಗಿಟ್ ಇಟ್ಕೊಂಡೇನ ಒಲಿ ಮ್ಯಾಗ. ನೋಡಿ ಜಿಗಣಿ ಕಾಡ್ದಂಗೆ ಕಾಡ್ತೀರಿ ಅಂತಾಳ. ಜಿಗಿಟ್ ಇಟ್ಕೊ ನಿನ್ ಕುಟ್ಟಿ ಯಾಕೆ ಮಾತ? ಏ ಎದಕ್ ಕರ್ದೆ? ಯವ್ವ ನನ್ನ ಫೋನ್ ಎಲ್ಲೈತಿ? ನಿನ್ ಫೋನ್? 3 ಹೊತ್ತು ನಾನ ಅಲ್ಲ ಹಿಚ್ಕೊಂತ ಅದನ್ನ ಮ್ಯಾಗ ಕೆಳಗ ಸರಸ್ಕೊಂತ ಕಣ್ಣಾಗ ಅದನ್ನ ತುರ್ಕೊಂಡು ಕುಂತಿರ್ತೀನಲ್ಲ ಮತ್ತೆ 3 ಹೊತ್ತು. ಅದಕ್ಕೆ ನನ್ನ ಕೇಳ್ತಿ ಬಿಡನಿ. ನಿನ್ ಫೋನ್ ನನಗೇನು ಗೊತ್ತಾ ಹುಚ್ಚುಮುಳಿ? ನನ್ ಫೋನ್ ಈ ಮುದುಕಿಗೆ ರಾತ್ರಿ ಧಾರಾವಾಹಿ ಹಚ್ಕೊಟ್ಟೆ. ನಂಗೆ ನಿದ್ದೆ ಬರಾತಿತ್ತಂಗಾರ ಮಕ್ಕೊಂತೀನಿ ಫೋನ್ ನೋಡಿ ಇಲ್ಲ ಇಡ ಅಂತ ಹೇಳನಿ. ಎಲ್ಲಿಟ್ಟತೇನು? ಅಮ್ಮಗ ಲಕ್ಷ ಇರಂಗಿಲ್ಲ ಅಂತ ಗೊತ್ತ ನಾನೀಗ. ಮತ್ತೆ ಯಾಕೆ ಹಚ್ಕೊಟ್ಟಿದ್ದಿ? ಅವಲ್ಲ ನೋಡು ₹1,00,000 ಫೋನ್ ಆಕಿಗೆ ಯಾಕೆ ಹಚ್ಕೊಟ್ಟಿ ಮುದುಕಿಗೆ ಯಾಕೆ ಕೊಟ್ಟಿ ಅಂತಾಳ. ನೋಡ್ರಿ ₹1,00,000 ಫೋನ್ ನೋಡು ಕಿಮ್ಮತ್ತಿಲ್ಲ ಹಂಗಾರ ನನಗೆ. ₹1,00,000 ಫೋನ್ ತಗೊಂಡ ಮಗಳಿಗೆ ಕೊಡ್ಸಾಳ. ನನಗೊಂದಿಟ್ಟು ರಾತ್ರಿ ಅದೊಂದು ಧಾರಾವಾಹಿ ಹಚ್ಕೊಟ್ಟಿದ್ದಕ್ಕ ಈ ನಮ್ಮನಿ ಮಾತಾಡಕತ್ತಾರ ಇವ್ರು ಹಡಿಬಿಟ್ಟಾರ. ಶಾಂತಕ್ಕ ಬಂತ್ ನೋಡಿದ ಹುಚ್ಚುಮೂಳಿ. ಬಾರ್ಲೆ ನೀ ಬಂದಿದ್ದು ಒಂದ್ ರೀತಿ ಚಲೋನ ಆತವಾ. ನನ್ನ ಈ ಮನಿ ಒಳಗೆ ಎಷ್ಟು ಶೋಧನೆ ಮಾಡಕತ್ತಾರ ನೋಡ್ಬಾ ಇವ್ರಿಬ್ರು. ಏನು ನಿನ್ ಸುಸಿ ನಿನಗ ಶೋಧನೆ ಮಾಡಿಬಿಟ್ಲಾ? ಏನ್ ಮಾಡಿದ್ಲು ಅಮ್ಮ ಶಾಂತಕ್ಕ? ಇಲ್ಲಿ ಹಾಕಿಲ್ಲ ನನಗೆ ಹೇಳಿ. ಈಗ ಸೊಸೆ ಮಾಡಿದ ಶೋಧನೆ ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಡ್ತಾನೆ. ಅದೊಂದು ಆಗಿಬಿಡ್ಲಿ ಚಾನಲ್ನರಿಗೆ ಹಬ್ಬನ ಹಬ್ಬ ಈ ವರ್ಷ ಪೂರ. ಅಲ್ಲ ಇವ್ರು ಒಬ್ರು ತಪ್ಪತ್ಲೆ ಒಬ್ರಿಗಪ್ಪ ಒಬ್ರು ತಪ್ಪತ್ಲೆ ಒಬ್ರದು. ಅಲ್ಲ ಮೊನ್ನೆ ಚಂದನ್ ನಿವೇದಿತ ಗೋಡಂದ ಆತು ಅದೊಂದು ವಾರ ಒಪ್ಪತ್ತಾತು. ಆಮ್ಯಾಗ ಇದ್ಯಾರು ಇವ ಮತ್ತ ಅವ್ ನಿಂತಿದ ಆತು ಅದು ಒಂದು ವಾರ ಒಪ್ಪತ್ತಾತು. ಮೊನ್ನೆ ನೋಡಿದನು ಆದ ಹಾಸನದ್ದು ಎದ್ದಿತ್ತಲ್ಲ ಯವ್ವ ಪೆಂಡ್ರೈ ಕೇಸು ಆದತ್ರ ತಿಂಗಳಾಂಗಟ್ಲೆ ಆತು ಬಿಡು. ಈಗ ಇದು ಎಷ್ಟು ತಿಂಗಳು ಹೇಳಿತಾರ ಗೊತ್ತಿಲ್ಲ ನೋಡ್ಬೇಕು. ಈಗ ನಿಂದೊಂದು ಕೊಟ್ಟ ಬಿಡು ಅದ್ರಾಗ ನ್ಯೂಸ್. ಕಿವುಡು ಮಲ್ಲಜ್ಜಿಗೆ ಸೊಸೆ ಮಾಡಿದ ಶೋಧನೆ ಅಂತೇಳಿ ಖಾಲಿ ಡಬ್ಬ್ಯಾಗ ಕಡ್ಲಿಕಾಯ ಕಲ್ಯಾಡಿಸ್ತಂಗ್ ಮಾಡ್ತಾ ಹೊಡಿಕೆ ಹಡಿಬಿಟ್ಟಿ. ಏನ್ ಒಡ ಮಾತಾಡ್ತೀರಿ? ನನಗಿಲ್ಲ ಅನ್ಯಾಯ ಆಗಕತ್ತೈತೆ ಅನ್ಯಾಯ. ಅದನ್ನೇ ಕೇಳಿದ್ ನಾನು ಅನ್ಯಾಯ ಹೇಳ. ಅಲ್ಲಲೆ ಈಕಿ ₹1,00,000 ಕೊಟ್ಟು ನಮ್ಮ ಈಕಿಗೆ ಫೋನ್ ಕೊಡ್ಸಾಳ ಈಕಿ. ನೋಡವ ₹1,00,000 ಎಲ್ಲಿಂದ ಬರ್ಬೇಕು ನಾನು ಅಂತೇಳಿ. ಆ ಫೋನ್ ರಾತ್ರಿ ಒಂಚೂರು ಧಾರಾವಾಹಿ ನೋಡೋಣ ಅಂತ ಹಚ್ಚಿಸ್ಕೊಂಡಿದ್ದೆ. ಅದನ್ನ ಯಾಕೆ ಆ ಮುದುಕಿಗೆ ಹಚ್ಕೊಟ್ಟಿ? ₹1,00,000 ಫೋನ್ ತುಟ್ಟಿ ಫೋನ್ ಆ ಮುದುಕಿಗೆ ಮುಟ್ಟಾಕಿ ಹಾಕ್ಬಿಟ್ಟೆ ಅಂತ ಕೇಳ್ತಾಳಿಕೆ ಹಡಿಬಿಟ್ಟಿ. ಶಾಂತಕ್ಕ ಎಲ್ಲಿ ಇಟ್ಟಿದ್ದೆ ₹1,00,000? ಓ ಸಂಘದಾಗ ಏನಾರ ಸಾಲ ಎಲ್ಲ ತಕೊಂಡೇನ? ನನಗೆ ಗೊತ್ತಿದ್ದಂಗಿರೋದೆ 2 ಸಂಘದಾಗ ಅದಿ 2 ಸಂಘದಾಗ ನಾನು ಅದನಿ ಬಿಡು. ಹಂಗೆ ಕೊಟ್ರೆ ಗೊತ್ತಾಕಿತ್ತು. ಮತ್ತೆ ಅದರ ಹೊಸ ಸಂಘ ಸೇರಿ ಏನವ? ನನಗೂ ಹೇಳ ಶಾಂತಕ್ಕ ನನಗೆ ಕೊಟ್ಟು ರೊಕ್ಕಬೇಕಾಗಿತ್ತು. ಬೇಕಾದ್ರೆ ಕಟ್ಟಿದ್ರ ಹತ್ತಿದಾನಕ. ಅಲ್ಲ ₹1,00,000 ಫೋನ್ ಯಾಕೆ ಬೇಕೋ ಯವ್ವ ನಿನಗೆ? ಮುಚ್ಚಲೆ ಬಾಯ್. ₹1,00,000 ಎಲ್ಲಿಂದ ಬರ್ಬೇಕು ನನ್ನ ಅಂತಿಲ್ಲ ಆಕಂಗ ನಮ್ಮ ಮತ್ತೆ ಹೇಳ್ತಾಳ ನೀ ಕೇಳ್ತೀಯ ಬಾತಾಗ. ₹1,00,000 ಎಲ್ಲ ಏನಿಲ್ಲ. ಆ ಫೋನ್ ಎಲ್ಲಿಟ್ಟಾಳ ಲಕ್ಷ ಇಲ್ಲ ಅಂದಿದ್ದಕ್ಕೆ ₹1,00,000 ಕೇಳೈತಿ. ಹೌದಾ? ಅಯ್ಯೋ ದೇವ್ರೆ. ರಾತ್ರಿ ಧಾರಾವಾಹಿ ನೋಡ್ತೀನಿ ಅಂದ ಅಮ್ಮ ಹಚ್ಕೊಟ್ಟೇನಿ. ಬೆಳತನ ಅದನ್ನ ನೋಡಿ ಎಲ್ಲಿಟ್ಟಾಳ ಏನೋ ಅದನ್ನ ನನಗೆ ಹುಡುಕಿದ್ರು ಸಿಗ್ವಲ್ದು. ನಂದೊಂದು ಸ್ವಲ್ಪ ಅರ್ಜೆಂಟ್ ಐತಿ. ನಂದು ಕೆಲವೊಂದು ಇದು ಅಸೈನ್ಮೆಂಟ್ ಅದ್ರಾಗ ಮಾಡ್ಕೋಬೇಕು ನಾನು. ಅಲ್ಲಿ ನೀ ಯಾಕೆ ಕೊಡಕ್ ಹೋದಿ? ಅದಕ್ಕೆ ಲಕ್ಷ ಇಲ್ಲದೆ ಎಲ್ಲರೂ ಇಟ್ಟಿರ್ತತಾಗ. ಅದು ಅಲ್ಲದೆ ನೀವು ಓದುವುದವು ಅಂತಿ. ಮತ್ತೆ ಈಗ ನೋಡಿ ಅಲ್ಲಿಟ್ಟು ಇಲ್ಲಿಟ್ಟು ಎಲ್ಲರೂ ಹೋತಂದ್ರೆ ಹೆಂಗೆ ಓದ್ತೀನಿ ನೀನು? ಹುಷಾರು ಇಟ್ಕೋಬೇಕವ. ಲಕ್ಷ ಕೊಟ್ಟು ನೀನು ಹಂಗೆಲ್ಲ ಕೊಟ್ಟು ಮೈ ಮರ್ತು ಮಕ್ಕೋತಾರನ ನೀನು ಆಕಿ. ನಾನು ಓದೋರಿಗೆ ₹1,00,000 ಫೋನ್ ಬೇಕಂತ ಹೇಳಕತ್ತೀಯನ? ಯವ್ವ ಪುಣ್ಯಾತ್ ಗಿತ್ತಿ ಆ ಹುಡುಗಿ ಓದು ಫೋನ್ ಅದು ₹1,00,000 ಅಲ್ಲ. ಈಗ ಆ ಫೋನ್ ಧಾರಾವಾಹಿ ನೋಡಿ ರಾತ್ರಿ ಎಲ್ಲಿಟ್ಟಿ? ಅದನ್ನ ಹುಡುಕ್ತಾದಾಳ ಈಗ ಆಕಿ. ಎಲ್ಲಿಟ್ಟಿ ಹೇಳು? ನಾನು ಎಲ್ಲಿಟ್ನಿ ಫೋನು ಲಕ್ಷಣ ಆಗ್ವಲ್ತವ. ಎಲ್ಲಿಟ್ನಿ ಏನತ್ತಾಗ ರಾತ್ರಿ ಒಂದ್ಸಲ ಹೋಗಿ ಅಲ್ಲಿಟ್ರೇಕಿಲ್ಲ ಬಿಡು. ಎಲ್ಲಿಟ್ಟನ್ಲೆ ಲಕ್ಷಣ ಆಗೋದು ತಡಿ. ಒಟ್ಟು ಒಂದು 2 ತಾಸು ಕೊಡು ಒಂಚೂರು ನೆನಪು ಮಾಡ್ಕೊಂಡು ಹೇಳ್ತೇನೆ. ಇಲ್ಲೋಡ
ಆ, ಏ ರಾತ್ರಿ ನಿಮ್ಮ ಅಮ್ಮ ಎದ್ದು ಒಂದಕ್ಕೆ ಹೋಗಿರ್ತಾಳ ನೋಡು, ಅದನ್ನ ಹೊರಗೆ ಹೋಗಿ ಒಂದ್ಸಲ ಹಿತ್ತಲಾಗ ನೋಡೋಗು. ಅಯ್ಯೋ ದೇವ್ರೆ, ಹಿತ್ತಲಾಗ ಏನಾರು ಇಟ್ಟು ಬಂದಿದ್ರ? ಅಯ್ಯೋಯ್ಯೋ, ಮಳಿ ಗಿಳಿ ಬಂತ ಏನಪ್ಪ ರಾತ್ರಿ? ಹೋಗೋಗಿ ನೋಡೋಗು. ಅಯ್ಯೋ ದೇವ್ರೆ, ಎಲ್ಲೋದ್ ಫೋನು? ಎಲ್ಲಪ್ಪ ಹುಡುಕ್ಲಿ? ಏನಿದೆ ನನ್ನ ಫೋನ? ನಿನ್ ರಾತ್ರಿಯಿಂದನೂ ಇಲ್ಲೇ ಐತೆ. ಅಯ್ಯೋ, ಇನ್ನೊಂದ್ಸಲ ನನ್ನ ಫೋನ್ ಕೇಳ, ಅವಾಗ ಐತ್ ನಿಂಗ. ಒಗಿಕಲ್ ಕಡೆ ಇಟ್ಟು ಬಂದಿಯೇನ ಫೋನ್? ಬೆಳಗ್ಗೆ ಮಟ ಮಳೆ ಬಂದಿಲ್ಲ, ಚಲೋ ಆತ. ಮಳೆ ಗಿಳಿ ಬಂದಿದ್ರೆ ಈ ಫೋನ್ ಎದಕ್ ಬರ್ತಿತ್ತಿದ? ಇನ್ನೊಂದ್ಸಲ ಕೇಳಿ, ದಾರಾಬಾಯಿ ಅಂತ ಕೇಳ, ನನಗೆ ಮಾಡ್ತಾನೆ ನಿಂಗ. ನೋಡ್ದೇನು ಅಲ್ವೇ, ಅಲ್ಲಿ ಇಟ್ಟು ಬಂದಿಯಲ್ಲ, ಹೋಗಿ ಒಗಿಕಲ್ ಕಡೆ ಅತ್ತೆಯರ. ಅದು ಅಯ್ಯೋ ದೇವ್ರೇ, ಅದು ಧಾರಾವಾಹಿ ನೋಡ್ಕೊಂತ ಹೋದ್ನೆ ಒಂದಕ್ಕೆ, ಮತ್ತೆ ಬಂದ್ಬಿಟ್ಟೆ. ಯವ್ವ, ಮಾವ ಫೋನ್ ಚೆನ್ನ ನೋಡ್ ತಗೋ. ಹಲೋ, ಹೇಳಣ್ಣ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಏನ್ ಮಾಡ್ತಿ ನೋಡು. ಬೇಲಿನ ಎದ್ದು ಹೊಲ ಮೇದಂಗ ಆತೀಗ. ಮತ್ತೆ ಹೌದೌದು ಯಾರಿಗಾದ್ರೂ ಹಂಗ ಅನಿಸ್ತತ್ ಬಿಡು, ಸಿಟ್ಟು ಬರ್ತೈತಿ, ಯಾಕೆ ಬರಲ್ಲ. ಈಗ ನೋಡಿ, ತಮ್ಮ ಮಗಳ ಜೀವನನೂ ಹಾಳು, ಮತ್ತೆ ಅವ ಜೈಲಿನ ಕುಂತ್ನಲ್ಲೀಗ, ಮಗನೂ ಸತ್ತು ಹೋದ. ಏನು ಮಾಡ್ತೀನಿ ನೋಡಿ, ಕರ್ಮ. ಏನು ಹೇಳ್ತಿ ಹೇಳಿದಕ್ಕೆ? ಅಯ್ಯೋ ದೇವ್ರೆ, ಇವರಿಗೆಲ್ಲ ಯಾವಾಗ ಬುದ್ಧಿ ಬರ್ತೈತೋ ಏನು. ಹೌದು. ಸರಿ ಆಯ್ತಣ್ಣ, ಬರ್ತೀನಿ ತಗೋ. ಇವ್ರಿಗೆ ಹೇಳಿ ಬರ್ತೀನಿ, ನಾಳೆ ಹೇಳಿ ಯಾವಾಗಾರ. ಆಯ್ತು ಇಡ್ಲಾ. ಹುಷಾರಣ್ಣ, ಇದನ್ನ ಮನ್ಸಿಗೆ ಹಚ್ಕೊಂಡು ಚಿಂತೆ ಮಾಡ್ಕೊತ ಕುಂದ್ರಬೇಡ. ಏನ ಆತು, ಈಗ ಏನು ಮಾಡಕ್ಕತಿ ಹೇಳಿ, ಈಗ ಹೌದಿಲ್ಲ? ನೀವು ಊಟ ಮಾಡಿದ್ರೆ, ಊಟ ಬಿಟ್ರೆ ಚಿಂತೆ ಮಾಡ್ಕೊತ ಕುಂತ್ರೆ ಏನಾರ ಸರಿ ಹೋಗತ್ತೆ? ಸುಳ್ಳ ನಿಮ್ದು ಇದ್ದಿದ್ದ ಆರೋಗ್ಯನೂ ಹಾಳು ಮಾಡ್ಕೋತಿರಟ್ಟೆ. ಯಾವಾಗ ಏನಾಗಬೇಕು ಅದೇ ಎಲ್ಲ ಆಗದಣ್ಣ, ಹೌದಿಲ್ಲ? ನಾವು ನೀವು ಅನ್ಕೊಂಡಂಗೆಲ್ಲ ಆಗಿಬಿಟ್ಟಿದ್ರೆ ಜಗತ್ತು ಯಾಕಪ್ಪ ಹಿಂಗಿರ್ತಿತ್ತು ಹೇಳಿ, ನಾ ನೋಡೋಣ. ಪಾಪ. ಹೌದು ನೀ ಹೇಳೋದು ಬರೋಬ್ಬರಿನೇ. ಸರಿ ಇಡ್ಲೆ ಅಣ್ಣ. ಅಲ್ಲೇ ಬರ್ತೀನಿ ತಗೋ, ಬರ್ತೀನಿ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಮೇಲೆ ನಾನು ನಮ್ಮ ಮನೆ ಅಂತಿಲ್ಲ, ನಮ್ಮ ಗೆಳತಿ ಗಿರ್ಜಿ ಅಂತದಾಳ, ಪಾಪಾಕಿನೂ ಅನ್ನತ್ತಿದ್ಲ, ಹೋಗ್ಬೇಕಾಗೈತಿ, ಒಂಚೂರು ಮಾತಾಡ್ಸ್ಬೇಕಾಗೈತಿ ಅಂತೇಳಿ ಬರ್ತೀವಿ, ಇಬ್ರು ಬರ್ತೀವಿ. ಹಂಗೆ ಮಾಡ್ತೀವಿ. ಇಡ್ಲೆ ಅಣ್ಣ. ಇಡು. ಏನಾತ ಶಾಂತಕ್ಕ? ಏನು ಮಾಡ್ತೀವಿ ನೋಡವ್ವ, ಇದಕ್ಕೆ ಕೊಲೆ ಆಗೈತಂತ ಹುಡುಗಂದು. ಒಂದು ರೀತಿ ಇಸ ಹಾಕಿ ಕೊಂದಾರಂತ, ಅವನ್ನ ಅಮ್ಮ ಸೇರೆದಾಗ ಹಾಕೊಂಡು ಕುಡ್ದಿಲ್ಲಂತ. ಹೌದಾ? ಯಾರು ಮಾಡ್ಯಾರ? ಯಾವರ ಊರನವ್ರದ್ದು ಆಗ್ಲಾರ್ದು ಏನಾರ ಮಾಡಿಗಿಡಿ ಅವನ? ಊರನವ್ರು ಯಾರ ಮಾಡಿದ್ರೆ ಇಷ್ಟು ಮನ್ಸಿಗೆ ತಾಪಕ್ಕಿದ್ದಿಲ್ ಬಿಡ ಯವ್ವ. ಯಾಳಾದ್ರ ದೇಶ ಇಟ್ಕೊಂಡು ಮಾಡ್ಯಾರ ಅನ್ಬೋದಿತ್ತು. ಮನ್ಯಾನವನ ಮಾಡ್ಯಾನ, ಹಳೆಯ ಮಾಡ್ಯಾನ, ಇಸ ಹಾಕಿ ಕೊಂದಾನ. ಅಯ್ಯೋ, ಒಂದು ಪಿಡಗ ಆಯ್ಲಿ, ಒಂದು ಪಿಳಗ್ ಗಂಟೆ ಹೇಳಿ ಅವಂಗೇನ ಬಂತ ಶಟ್ರೋಗ. ನೋಡಿ, ಯಾರು ನಂಬ್ತಿ ಯಾರನ್ನ ಬಿಡ್ತಿ ಶಾಂತಕ್ಕ? ಹಿಂಗೆ ಮಾಡಿದ್ರೆ ಅಯ್ಯೋ ದೇವ್ರೇ. ಅದಕ್ಕೆ ಮಾವ ಅವತ್ತು ಬಂದು ಫೋನ್ ಕೊಟ್ಟು ಹಳೆಯ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋದ್ರು ಅವ್ರು. ಯಾಕೋ ನನಗೆ ಇವ್ರ ಮೇಲೆ ಅನುಮಾನ ಅಂತೇಳಿ. ನೋಡು ಎಂತೋರದಾರ ಅವ್ರು. ಗಿರ್ಜಿನಿ ಏನು ಅನ್ಕೊಳಂಗಿಲ್ಲ ಅಂದ್ರೆ ಇವತ್ತು ಸಂಜೆಗೆ ಒಂದು ಈಟ್ ನಮ್ಮ ಅಣ್ಣನ ಮನೆಗೆ ಹೋಗಿ ಬರ್ತೀನಿ. ಏನಿಲ್ಲ, 4 ಗಂಟೆಗೆ ಹೋಗುನು, ಏನೊಂದು ತಾಸು ದಾರಿ ಇಲ್ಲೇ ಸೀದಾ ಹೋಗಿ ಇಳಿತೇವೆ. 4 ಗಂಟೆಗೂ 5 ಗಂಟೆ ಕಲ್ ಮುಟ್ಟಿದ್ರು 5ರಿಂದ 6, 7 ಭಾಳ ಅಂದ್ರೆ ಕುಂತು 7 ಬಸ್ಸಿಗೆ ಹೊಳೆ ಬಂದ್ಬಿಡೋಣಂತೆ. 2 ತಾಸು ಕುಂತ್ಕೊಂಡು ಮಾತಾಡಿ 7 ಬಸ್ಸಿಗೆ ಹೊಳೆ ಬಂದ್ರೆ 8 ಗಂಟೆ ಅಂದ್ರೆ ಮತ್ತೆ ಊರಾಗ ಇರ್ತೇವೆ. ಆಗ್ಲಿ ಬಿಡು ಶಾಂತಕ್ಕ, ಬರ್ತೇನೆ, ಅದಕ್ಕೇನಂತ ಹೋಗೋಣಂತ. ಇವರು ಪಾರಕ್ಕಾರು ಬರ್ತೇನೆ ಅಂದಿದ್ರು, ಕೇಳ್ತೇನೆ. ಅವರು ಬರ್ತೇನೆ ಅಂದ್ರೆ ಅವ್ರಿಗೆ ಬಾ ಅಂತಾನೆ, ಹೋಗಿ ಬರೋಣಂತ ಹೊಸರಾತ. ಶಾಂತಕ್ಕ ಹಂಗಾರೆ ಕೇಳ, ಅವ್ರು ಬಂದ್ರಂತ್ರು ಟೆನ್ಷನ್ ಇಲ್ಲ, ಕಾರ್ ತಗೊಂಡ್ಬರ್ತಾರ. ಆಡ್ಬಿಟ್ಟಿ. ಆಯ್ತವ್ರವ, ಒಂದು ಮಾತು ಕೇಳ್ತೇನೆ, ಬರ್ತೇನೆ ಅಂದ್ರೆ ಕಾರ್ ತಗೊಂಡ್ಬರ್ತಾರ, ಇಲ್ಲಾಂದ್ರೆ ಇಲ್ಲ. ಕಡಿಗೆ ಗೊತ್ತಾತಂತನದ? ಹ್ಞೂಪ್ಪ, ಫೋನ್ ಹಚ್ಚಿದ್ರೆ ಗೊತ್ತಾತಂತದ ಇವನ ಮಾಡಿದ್ದಂತ ಹೇಳಿ. ಪೊಲೀಸರು ಹಿಡ್ಕೊಂಡು ಹೋಗ್ಯಾರಂತ ಆಗ್ಲಿ. ಹಿಡ್ಕೊಂಡು ಹೋಗ್ಯಾರಂತ. ಏನು ಮನ್ಯಾಗ ಒಂದ ಸುಮ್ಮನೆ ಅಳೋದು ಕರೀದು ಜೋರಾಗಿಬಿಟ್ಟತಂತ. ಹುಡುಗ ನಾವು ಏನೋ ಬರ್ತೇನೆ ಅಂದಾಳಂತ. ಏನು ಕಿರಿಕಿರಿ ಮಾಡ್ತಾಳ, ಜಗಳ ಮಾಡ್ತಾಳ ಗೊತ್ತಿಲ್ಲ. ನೋಡ್ಬೇಕು ಏನಾಕತ್ತೆ ಅಂತೇಳಿ. ಒಟ್ಟು ಪಾಪ ಅನ್ನಿಸ್ತಪ್ಪ. ಮನುಷ್ಯ ಇಷ್ಟೊಂದು ಕೆಟ್ಟ ಮಟ್ಟಕ್ಕೆ ಇಳಿಬಾರ್ದು. ಅವ ಅತ್ತಿಯರು ಫೋನ್ ಹಚ್ಚಿದ್ರೆ, ಅಂದ್ರೆ ಪಾರ್ವತಿ ಮೊಬೈಲ್ಗೆ ಹಚ್ಚಿದ್ರೆ, ಆಕಿ ಎಬ್ಸ್ಲಿಲ್ಲ ಅಂತ ನನ್ನ ಮೊಬೈಲ್ಗೆ ಹಚ್ಚಿದ್ರಿ. ಈಗ ಅವರು ಮತ್ತು ಇವ್ರು ಗಿರ್ಜಕ್ಕರು ಮಾತಾಡ್ಸ್ಕೊಂಬರಕ್ಕೆ ಹೊಂಟಾರಂತ ಅವ್ರ ಮನೆಗೆ. ಅದಕ್ಕೆ ಇವರು ನಿಮ್ಮ ಅವ್ವಾರು ಬರ್ತೇನೆ ಅಂದಿದ್ರಪ್ಪ, ಬರ್ತಾರನ್ನ ಕೇಳು, ಬಂದರೆ ಚಲೋ, ಇಲ್ಲ ಅಂತಂದ್ರೆ ಮತ್ತೆ ನಾವು ಹೋಗ್ತೀವಿ ಬಸ್ಸಿಗೆ ಅಂದ್ರು. ಹೊಕ್ಕಾರಂತನ? ಚಲೋ ಆತ್ ಬಿಡಪ್ಪ, ಮತ್ತೆ ನಾ ಎಲ್ಲ ಒಬ್ಬಕ್ಕೆ ಹೋಗೋಲಿ, ಹೌದಿಲ್ಲ? ಅವ್ರ ಜೊತೆಗೆ ಹೋಗಿ ಅಲ್ಲೇ ಮಾತು ಮುಗಿಸಿ ಬಂದ್ಬಿಡಕ್ಕೆ ಬರ್ತೈತಿ. ಚಲೋ ಆತ್ ತಗೋ. ಹಂಗಾರೆ ನಾನು ಬಸ್ಸಿಗೆ ಹತ್ತಿಸ್ತೇನಲ್ಲ ಇಲ್ಲಿಂದ? ನನ್ನ ಬಸ್ಸಿಗೆ ಯಾಕೆ ಹೋಕ್ಕಿಯವ?
ಹೆಂಗಿದ್ರು ಅವರು ಕಂಪ್ಲೇಂಟ್ ಕೊಡುವಾಗ ನನ್ನನ್ನು ಬಂದು ಭೇಟಿಯಾಗಿದ್ರು. ಈ ಕೇಸ್ ಬಗ್ಗೆ ನಾ ಏನೂ ಮಾತಾಡಿಲ್ಲ ನಿಜ. ಆದರೆ ಅಂದರೆ ಅಪ್ಪ ನಾನೇ ಅಲ್ಲೇ ಕಮಿಷನರ್ ಕಡೆ ಮಾತಾಡ್ತೀನಿ ಅಂದ್ರೆ ಹಾಗಾಗಿ ಅಪ್ಪಾಜಿಗೆ ಬಿಟ್ಟೆ. ಆದ್ರೆ ನನಗೆ ಏನಾಯ್ತು ಎತ್ತಂತಾರೆ ಒಂದು ಸ್ವಲ್ಪ ವಿಚಾರ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಏನಾಗಲ್ಲ ನಾನು ಬರ್ತೀನಿ ನಡಿ. ನಾನು ನೀನು ಮತ್ತೆ ಅವರು ಇಬ್ಬರು ಬರ್ತಾರನ್ನ ಹೋಗ್ಬರನ್. ನಾನು ಬರಲಿ ಅಂದರೆ ಸಂಜಿಕಲ್ಲ ಆಫೀಸ್ ಮುಗಿಸ್ಕೊಂಡ್ ಬರ್ತೀವಿ ಅಷ್ಟೊತ್ತಿಗೆ, ಅದಕ್ಕೆ ಸಂಜಿಕಾದ್ರೆ ಸ್ವಲ್ಪ ಒಂದು ತಾಸು ಮುಂಚೆ ಬಂದರೆ ನಾನು ಬರಲೇ ಅಂತ ಅಷ್ಟೇ, ಒಂದು ಸ್ವಲ್ಪ ಮಾತಾಡ್ಸ್ದಂಗೆ ಆಕತಿ. ಬಾ ಅಲ್ಲ ನೀನು ಅದಕ್ಕೇನಾಗದೈತಿ ಹೋಗ್ಬರನಂತ. ಅಲ್ಲ ಇನ್ನೂ ಬಂದಿಲ್ಲಲ್ಲ ಅಶ್ವಿನಿ, ಎಷ್ಟೊತ್ತಾತು ಎಲ್ಲೂ ಹೇಳ? ಆಕಿ ಫ್ರೆಂಡ್ ಮನೆಗೆ ಏನೋ ಹೋಗ್ತೇನೆ ಅಂದಿದ್ಲಪ್ಪ, ಹೋಗ್ಯಾಳ ಇನ್ನ ಬಂದಿಲ್ಲ, ಏನೋ ಅಲ್ಲೇ ಇರ್ಬೇಕು. ಆ ಫ್ರೆಂಡ್ ಮನೆಗೆ ಅಡ್ಡಾಡೋದು ಜಾಸ್ತಿ ಆಗ್ಬಿಟ್ಟತಿ. ಸರಿ, ನೀವು ಹಂಗಾರ ಅಷ್ಟ್ರು ಹೋಗಿ ದೌಡ್ ಬರ್ರಿ. ಕೈಯನ್ ಗಾಡಿ ಅಲ್ಲನ್ರಿ, ಏಟತ್ ಬೇಕು ಹೋಗಕ್ಕ ಬರಾಕ, ಅಕ್ಕತ್ತು ದೌಡ್ ಬರ್ತೇವೆ.